ಹಾಂ, ಈ ಕಡೆ ಈ ಥರ ಇದೆ. 12 ಗಂಟೆ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ಟೀ ಕುಡಿತಾ ಹಾಕೊಂಡಾಗ ಸ್ಕರ್ಟ್ ತರ ಕಾಣುತ್ತೆ. ಮತ್ತೆ ಕಿರಣ್ ಬೇಜಾರು. ಸೊ ಈ ಸರಿ ಅವ್ರು ಫುಲ್ ಖುಷಿ ಆಗ್ಬಿಟ್ಟು ನಾನು ಫುಲ್ ಖುಷಿ ಆಗ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅನ್ಎಕ್ಸ್ಪೆಕ್ಟೆಡ್, ಇವತ್ತು ಮಾಡೋದು ಏನು ತಲೆಯಲ್ಲಿರಲಿಲ್ಲ. ಸರಿ ಇವತ್ತು ವ್ಲಾಗ್ ಮಾಡೋಣ, ತುಂಬ ದಿನ ಆಯಿತು ಅಂತ ಮಾಡ್ತಾ ಇದ್ದೆ. ಈಯನ್ನ ಕೂಡ ಬ್ಯುಸಿಯಾಗಿದ್ಲು, ಆಟ ಆಡಿಕೊಂಡು ಪೇಂಟಿಂಗ್ ಎಲ್ಲ ಮಾಡಿಕೊಂಡು. ಅಯ್ಯೋ, ಏನು ಮಾಡ್ತಾ ಇದೀಯಾ? ಏನು ನೇಲ್ ಪಾಲಿಶ್ ಹಾಕೊಳ್ಳೋದ? ಅದು ಅಂದರೆ ಎತ್ತಿಟ್ಬಿಡ್ತೀನೋ ನಾನು. ಪೇಂಟ್ ತಾನೇ ಅದು? ಎಲ್ಲಿ ಹಾಕ್ಬೇಕು ಪೇಂಟ್ನ? ಎಲ್ಲಿ ಮಾಡಬೇಕು? ಮಾಡಲ್ಲೇ, ಕೈಯಲ್ಲೆಲ್ಲ ಮಾಡಿದ್ರೆ ನಾನು ಎತ್ತಿಡ್ತೀನಿ, ಆಮೇಲೆ ಕೊಡಲ್ಲ. ಓಕೆ, ನೋಡಿಲಿ. ನೋ ಅಮ್ಮ, ಗುಡ್ ಗರ್ಲ್ ಅಲ್ಲ ನೀನು. ಬಾಯಲ್ಲಿ ಇಟ್ಕೊಂತೀಯ, ಆಮೇಲೆ ಕಲರ್ ಎಲ್ಲ ಹೊಟ್ಟೆ ಒಳಗಡೆ ಹೊಟ್ಟೆ ನೋವು ಬರುತ್ತೆ ತಾನೇ. ಬಿಡು. ಸಾಕು, ಆಟ ಆಡು, ಪೇಂಟ್ ಮಾಡು. ಯೂನಿಕಾರ್ನ್ ಏನು ಹಂಗೆ ಮಾಡಿಕ್ಕಿದ್ಯಾ? ಇನ್ನು ಬರ್ಡೇಗೆ ಅಷ್ಟೊಂದು ಗಿಫ್ಟ್ಸ್ ಬಂದಿದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಅದೆಲ್ಲ ತೆಗೆದು ಕೊಡ್ತಾ ಇರಬೇಕು. ಇದೊಂಥರ ಚೆನ್ನಾಗಿದೆ ಟೇಬಲ್, ಅದರಲ್ಲೆಲ್ಲ ಬುಕ್ಸ್ ಮತ್ತು ಕಲರ್ಸ್, ಪೇಂಟಿಂಗ್ ಏನೇನಿದೆ, ಬ್ರಷ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಯಾವಾಗ ಬೇಕು ಅದನ್ನು ತಗೊಂಡು ಆಟಾಡಿ ಮತ್ತೆ ಒಳಗಡೆ ನೀಟಾಗಿ ಎತ್ತಿಟ್ಬಿಡ್ತಾಳೆ. ತುಂಬ ಯೂನಿಕಾಗಿ ಚೆನ್ನಾಗಿದೆ. ಹಾಗೆ ಕಲರಿಂಗ್ ಎಲ್ಲ ಮಾಡ್ತಾಯಿದ್ಲು. ನನಗೂ ಬಂದು ಪಕ್ಕ ಕುತ್ಕೊ ಅಂತಾಳೆ. ಏನು ಕುತ್ಕೊಂಡು ಒಬ್ಬಳೇ ಮಾಡೋದಿಲ್ಲ. ಅಂದರೆ ಮಾಡ್ತಾ ಇರ್ತಾಳೆ ಒಬ್ಬಳೇ. ನಾನೇನಾದರೂ ಅವಳು ಕಣ್ಣಿಗೆ ಕಾಣಿಸ್ಬಿಟ್ರೆ ಮುಂದೆ ಓಡಾಡೋದು ಆ ಥರ ಎಲ್ಲ ಮಾಡಿದ್ರೆ ಅಪ್ಪಿ ತಪ್ಪಿ ಅವಳಿಗೆ ಏನು ಮಾಡ್ತಾಯಿದ್ದೀಯ ಅಂತ ಕೇಳಿದ್ರೆ ಸಾಕು, ನೀನು ಬಾ ನನ್ನ ಜೊತೆ ಆಟ ಆಡು ಅಂದ್ಬಿಡ್ತಾಳೆ. ಸೊ ಒಂದೊಂದ್ಸರಿ ಸೈಲೆಂಟಾಗಿ ನಾನು ದೂರದಿಂದನೇ ನೋಡ್ತಾ ಇರ್ತೀನಿ, ಆಟ ಆಡ್ಕೊಂಡು ಬ್ಯುಸಿಯಾಗಿರ್ತಾಳೆ. ಸೊ ಇವಾಗ ನಾನು ಮಾತಾಡ್ಸಿದೆ, ಸರಿ ನೀನು ಬಂದು ಮಾಡು ಅಂತ ಹೇಳ್ತಾ ಇದ್ಲು ಅವಳು. ನಾನು ಪೇಂಟಿಂಗ್ ಅಂದರೆ ಏನೋ ಗೊತ್ತಿಲ್ಲ, ಇಷ್ಟು ದೊಡ್ಡವರಾದರೂ ನಮಗೂ ಜಾಸ್ತಿ ಇಂಟ್ರೆಸ್ಟ್ ಬಂದುಬಿಡುತ್ತೆ. ನಾನು ಒಂದೊಂದ್ಸರಿ ಆರಾಮಾಗಿ ಅವಳದೆಲ್ಲ ಇಟ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಅವಾಗೆಲ್ಲ ಜಾಸ್ತಿ ಪೇಂಟಿಂಗ್ ಮತ್ತು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ. ಆ ಬುಕ್ಸ್ ಎಲ್ಲ ಇನ್ನೂ ಇದೆಯಲ್ಲ ಗೊತ್ತಿಲ್ಲ, ಸುಮಾರಷ್ಟು ಮಾಡಿದ್ವಿ. ಅಮ್ಮ ಎಲ್ಲಿಟ್ಟಿದ್ದಾರೆ ಏನೋ ಕೇಳಬೇಕು, ಇದ್ದರೆ ಮಾತ್ರ ಅದರಲ್ಲಿ ತುಂಬ ಮೆಮೊರೀಸ್ ಇದೆ. ಸೊ ಹಾಗೆ ಏನ ಜೊತೆ ಕುತ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಈ ಚಾಪೆ ಅಮ್ಮ ಮನೇಲಿತ್ತು, ತೊಗೊಂಬಂದೆ. 2 ಇತ್ತು ಅಮ್ಮ ಹತ್ರ, ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ದು ಊರಿಂದ. ಸೊ ಅಮ್ಮ ಕಟ್ಟು ಕಳಿಸಿದ್ದೆ. ಸೊ ಹಾಗಾಗಿ ಇವಾಗ ದೊಡ್ಡ ಕಾರ್ಪೆಟ್ ಅದೆಲ್ಲ ಹಾಕ್ಬಿಟ್ರೆ ಹಾಕೋದು ತುಂಬ ತಲೆನೋವು ಮತ್ತು ತೆಗಿಯೋದು ಕಷ್ಟ. ಸೊ ಹಾಗಾಗಿ ತುಂಬ ಚಿಕ್ಕದು ಕಾಂಪ್ಯಾಕ್ಟ್ ಆಗಿದೆ, ಆರಾಮಾಗಿರುತ್ತೆ ಅಂದ್ಬಿಟ್ಟು ಇದು ಅಮ್ಮ ನಂಗೊಂದು ಕೊಟ್ಟರು. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಏನಾಗಿ ಇಲ್ಲಿ ಪೇಂಟಿಂಗ್ ಮಾಡ್ಕೊಂಡು ಕುತ್ಕೊಂಡಿರೋ ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ. ಆಚೆ ಬಂದು ನೋಡಿದ್ರೆ ನಾನು ಹೋಗೋವರೆಗೂ ಆರಾಮಾಗಿ ಪೇಂಟಿಂಗ್ ಮಾಡ್ಕೊತಾ ಇದ್ಲು. ಸೊ ಆಚೆ ಬಂದು ನೋಡಿದ್ರೆ ಏನು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂದರೆ ಬಂದ್ಲು ನೋಡಿ. ನಾನು ಪೇಂಟಿಂಗ್ ಮಾಡಕ್ಕೆ ತಾನೇ ಹೇಳಿದ್ದು, ಮತ್ತೇನು ಮಾಡ್ತಾ ಇದ್ದೆ? ಇವಾಗ ಬರ್ಡೇಗೆ ಹೊಸ ಟಾಯ್ಸ್ ಎಲ್ಲ ಬಂದ್ಬಿಟ್ಟಿದಾವಲ್ಲ, ಒಂದೊಂದು ನಿಮಿಷಕ್ಕೆ ಒಂದೊಂದು ಟಾಯ್ ಬೇಕು, ಹಂಗಾಗ್ಬಿಟ್ಟಿದೆ ಈಗ ಅವಳಿಗೆ. ಏನಾದರೂ ಒಂದು ಇದು ಕೊಟ್ಟಿರ್ತೀನಿ ನೋಡಿ, ಬಂದಿರೋದು ನೋಡಿರ್ಬೋದು ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ. ಸೊ ಚೆನ್ನಾಗಿದೆ, ಎಲ್ಲ ಇದು ಮಾಡಿ ಇಟ್ಬಿಟ್ಟಿರ್ತೀನಿ. ಇಲ್ಲೇ ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಏನಾದರೂ ಬರ್ಸೋದು ಎಲ್ಲ ಇದ್ದರೆ ಇಲ್ಲೇ ಮಾಡ್ತಾ ಇರ್ತಾಳೆ. ಸೊ ಇವಾಗ ಅವಳಿಗೆ ಒಂದೊಂದು ಬೇಕು, ಹೊಸ ಟಾಯ್ಸ್ ನೋಡಿ. ಅದಕ್ಕೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಟ್ರೈ ಮಾಡ್ತೀನಿ, ಆದರೆ ಅದು ಮಾಡೋಣ ಅಂತ. ಹಾಗೆ ಈ ಜೀಪ್ ಕೂಡ ತೊಗೊಂಬಂದಿದ್ದೀವಿ ಏನಾಗೆ, ನೋಡು, ತೋರಿಸು. ಹಿಂದೆ ಹುಷಾರು. ಏನ ನೋಡಿ, ಅವಳೇ ಮಸ್ತ್ ಡ್ರೈವ್ ಮಾಡ್ತಾಳೆ. ಇನ್ನೂ ಆಚೆ ಎಲ್ಲೂ ತೊಗೊಂಡು ಹೋಗಿಲ್ಲ, ರೋಡ್ ಕಂಡೀಷನ್ ಚೆನ್ನಾಗಿಲ್ಲ, ಮಳೆ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದು ಬಂದು ಟೈನಿ ವೀಲ್ಸ್ ಅಂತ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೌಂಡ್ ನೋಡಿ ಇವಾಗ ಆನ್ ಮಾಡಿದ್ರೆ. ಆಫ್ ಮಾಡಿ, ಆನ್ ಮಾಡು. ಆಯ್ತು, ಇದು ಆನ್ ಮಾಡಿಕೊಂಡು ಕುತ್ಕೊಬಿಡ್ತಾಳೆ. ಸಾಕು, ಹಿಂದೆ ಹೋಗು, ಹಿಂದೆ ತೊಗೊಂಡು ಹೋಗ್ತಾಳೆ ನೋಡಿ, ರಿವರ್ಸ್. ಈಗ ಹುಷಾರು, ಸ್ಟಾಪ್. ಕರೆಕ್ಟ್, ಅಷ್ಟೇ. ಅದರಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಇದರಲ್ಲಿ ಸ್ವಲ್ಪ ಹೊತ್ತು. ಇನ್ನೂ ಆಚೆ ತೊಗೊಂಡೋಗಿಲ್ಲ, ತೊಗೊಂಡೋದಾಗ ನೋಡೋಣ, ನಾನು ಕಾಯ್ತಾ ಇದ್ದೆ.
ಈ ಜೀಪ್ನ ನಾವು ಟೈನಿ ವೀಲ್ಸ್ ಅಂತ ಹೊಂಗ್ಸಂದ್ರಲ್ಲಿರುವಂಥ ಶಾಪಲ್ಲಿ ತೊಗೊಂಬಂದ್ವಿ. ವೆರೈಟಿ ಕಲೆಕ್ಷನ್ಸ್ ಇತ್ತು. ಕಾರ್, ಜೀಪ್ಸ್, ಬೈಕ್ಸ್ ಎಲ್ಲ ಇತ್ತು. RCs ಕೂಡ ಅವೈಲೇಬಲ್ ಇತ್ತು. ನಮಗೆ ಫಸ್ಟು ವೆಸ್ಪಾ ತೊಗೊಳ್ಳೋಣ ಅಂದ್ಕೊಂಡೆ, ತುಂಬ ಕ್ಯೂಟಾಗಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ವೆಸ್ಪಾ ಬದಲು ಜೀಪ್ ತೊಗೊಳ್ಳೋಣ. ಇವಳಿಗೆ ಜಾಸ್ತಿ ಜೀಪ್ ಹುಚ್ಚೆ ಜಾಸ್ತಿ ಇತ್ತು. ಅಮ್ಮ ಮನೆಗೆ ಹೋದಾಗ ಅಲ್ಲಿ ಅವ್ರ ಫ್ರೆಂಡ್ ಮನೇಲಿ ಜೀಪ್ ಎಲ್ಲ ನೋಡ್ಬಿಟ್ಟಿದ್ಲಲ್ಲ, ಸರ್ ನಂಗೆ ಜೀಪೇ ಬೇಕು ಅಂತ ಇದ್ಲು. ಸರಿ ಇದೇ ಜೀಪ್ ತೊಗೊಳ್ಳೋಣ ಅಂತ ತೊಗೊಂಬಂದ್ವಿ. ಮತ್ತು ಇಲ್ಲಿ ಬೈಕ್ಸ್ ಮತ್ತು ಜೀಪ್ಸ್ ಎಲ್ಲ 4,000 ಇಂದ 22,000 ವರೆಗೂ ಇದೆ. ಹಾಗೆ ಇದೆಲ್ಲ ರಿಮೋಟ್ ಮತ್ತು ಮ್ಯಾನ್ಯುಯಲಿ ಆಪರೇಟೆಡ್ ಇದೆ. ISS ಸರ್ಟಿಫೈಡ್ ಪ್ರಾಡಕ್ಟ್ಸ್ ಮತ್ತು ಪೇರೆಂಟ್ ಕಂಟ್ರೋಲ್ ಕೂಡ ರಿಮೋಟ್ ಕೊಟ್ಟಿರ್ತಾರೆ. ಇದಕ್ಕೆ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ಬ್ಯಾಂಗ್ಳೂರಲ್ಲಿ ಇದ್ರೆ ಸೇಮ್ ಡೇ ಡೆಲಿವರಿ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಔಟ್ಸೈಡ್ ಬ್ಯಾಂಗ್ಳೂರ್ ಕೂಡ ಕ್ಯಾಶ್ ಆನ್ ಡೆಲಿವರಿ ಇದೆ. ಮತ್ತೆ 2 to 5 days ಅಲ್ಲಿ ನಿಮಗೆ ಡೆಲಿವರಿ ಮಾಡ್ತಾರೆ. ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. ಸ್ಪೇರ್ಸ್ ಕೂಡ ಇವರಲ್ಲಿ ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ. ಜಸ್ಟ್ ಹಾಯ್ ಅಂತ ಟೆಕ್ಸ್ಟ್ ಮಾಡಿ ನಿಮಗೆ ಕ್ಯಾಟ್ಲಾಗ್, ಲೊಕೇಶನ್ ಎಲ್ಲ ಡೀಟೇಲ್ಸ್ನ ಕಳ್ಸಿಕೊಡ್ತಾರೆ. ಕಾಲ್ ಮಾಡಿ ಕೂಡ ನೀವು ಮಾತಾಡ್ಬೋದು ನಿಮಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಅಂತ. ಸೊ ಇದು ಆರಾಮಾಗಿ ಚಾರ್ಜ್ ಕೂಡ ಮಾಡ್ಬೋದು, ಮತ್ತೆ ಬ್ಲೂಟೂತ್ ಕನೆಕ್ಟ್ ಕೂಡ ಮಾಡ್ಬೋದು, ಮ್ಯೂಸಿಕ್ ಎಲ್ಲ ಆರಾಮಾಗಿ ಕೇಳ್ಬೋದು. ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಯಾನ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಇದನ್ನ. ಯಾನಾಗೆ ಒಂದಷ್ಟು ಬಟ್ಟೆ ಆರ್ಡರ್ ಮಾಡಿದ್ದೆ, ಎಲ್ಲ ಎತ್ತಿಟ್ಕೋಬೇಕಿತ್ತು. ಸೈಜ್ ಎಲ್ಲ ನಾನು ಕರೆಕ್ಟಾಗಿ ನೋಡಿಲ್ಲ. ಏನೇನು ಪಾರ್ಸಲ್ ಬಂದಿದೆ ಅದು ಬರ್ಡೇ ಟೈಮಲ್ಲಿ ಅವಾಗ ಮಿಡ್ಲಲ್ಲೆಲ್ಲ ಬಂತಲ್ವ, ಸೊ ಹಂಗಾಗಿ ಓಪನ್ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಎಲ್ಲ ನೋಡ್ಬೇಕು, ನಾನು ಸರಿಯಾಗಿ ನೋಡಿಲ್ಲ. ಆ್ಯಂಡ್ ಇದು ಏನದ ಬರ್ಡೇ ಡ್ರೆಸ್ ನೋಡಿರ್ಬೋದು. ಆಲ್ರೆಡಿ ಇಲ್ಲಿ ಮಣಿ ಇತ್ತು, ಒಂಥರ ಸರ ಥರ ಆಲ್ರೆಡಿ ಮುರಿದಾಕೊಂಡಿದ್ದಾಳೆ. ಯಾರು ಮುರಿದಾಕಿರೋದು? ಹಾಂ, ಕೈ ಒಂದು ನಿಮಿಷ ಸುಮ್ಮನೆ ಇರಲ್ಲ. ಆ್ಯಕ್ಚುಲಿ ಅದು ಹೆಂಗೆ ಮುರಿದೋಯ್ತು ಗೊತ್ತಿಲ್ಲ. ಇವಳು ನಾನಲ್ಲ, ನೀನೇ ಮುರಿದಿದ್ದೆ. ಹೆಂಗೆ ಮುರಿದೋಯ್ತು? ನೀನಾ? ಏನು ಮಾಡಕ್ಕೆ ಹೋಗಿದ್ದೆ? ನೋಡಿ ಸರ ಇತ್ತು, ಎಷ್ಟು ಚೆನ್ನಾಗಿತ್ತು. ಇಲ್ಲಿ ಮಣಿ ಎಲ್ಲ ಸರ ಥರ ಅದು ಇದೆ. ಮಣಿ ಎಲ್ಲ ಎತ್ತಿಟ್ಟಿದ್ದೀನಿ. ಇದೊಂದು ಔಟ್ಫಿಟ್. ಇದೆಲ್ಲ ಫಸ್ಟ್ ಕ್ರೈಯಲ್ಲೇ ತರಿಸಿದ್ದು. ಆ್ಯಂಡ್ ಈ ಡ್ರೆಸ್ ಪ್ಯಾಂಟ್ ಕೊಡಿದ್ದು. ಈ ಡ್ರೆಸ್ ಮಾತ್ರ ತುಂಬ ಜನ ಇಷ್ಟಪಡ್ತಾ ಇದ್ರಿ. ಚೆನ್ನಾಗಿದೆ, ಮರೂನ್ ಕಲರ್ ಡ್ರೆಸ್, ಲಿಂಕ್ ಕೊಡಿ ಅಂತ ಎಲ್ಲ. ನಿಜವಾಗ್ಲೂ ಸಕ್ಕದಾಗಿದೆ. ಈ ವಿಡಿಯೋದಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಮಾತ್ರ. ಇದಕ್ಕೆ ಪ್ಯಾಂಟ್, ಪಟಿಯಾಲ ಪ್ಯಾಂಟ್ ಬಂದಿದೆ. ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಎಷ್ಟೊಂದು ಜನ ಕೂಡ ಹೇಳಿದ್ರಿ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಇದೇ ಹಾಕ್ಬೋದಿತ್ತಲ್ಲ ನೀವು, ಅಷ್ಟು ಚೆನ್ನಾಗಿದೆ ಇದು ಅಂತ. ಇದು ಬೆಳಗ್ಗೆ ದೇವಸ್ಥಾನಕ್ಕೆ ಹಾಕಿದ್ವಿ, ಸಾಯಂಕಾಲಕ್ಕೆ ಈ ಡ್ರೆಸ್ನ ಹಾಕಿದ್ದು. ಸೊ ಇದೆರಡು ಬರ್ಡೇಗೆ ಅಂತ ತಗೊಂಡಿದ್ದು ಡ್ರೆಸ್. ಅದೇನು ಎಲ್ಲಿದೆ? ಏನು ತಗೊಂಡೆ? ಇನ್ನು ನಾನು ನೋಡಿಲ್ಲ. ದುಪ್ಪಟ ಇದೆಯಾ? ಓಕೆ, ಈ ಡ್ರೆಸ್ ಅನ್ಸುತ್ತೆ. ಅಕ್ಕ ದುಪ್ಪಟ. ಇದು ಪ್ಯಾಂಟ್. ಓ ದೊಡ್ಡದಾಗುತ್ತೆ ಅನ್ಸುತ್ತೆ ನಿಂಗೆ. ಇದು ಪಟಿಯಾಲ ಪ್ಯಾಂಟ್ ಇದೆ, ಮತ್ತೆ ಇದಕ್ಕೊಂದು ಟಾಪ್ ಇದೆ ಈ ಥರ. ಇದು ಗಣೇಶ ಹಬ್ಬ ಇಲ್ಲಾಂದರೆ ಯಾವಾಗಾದ್ರೂ ಹಾಕೋಣ, ಹಬ್ಬ ಬರ್ತಾ ಇದೆಯಲ್ಲ. ಹಾಗೆ ನಾವು ಒಂದು ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಈ ತಿಂಗಳಲ್ಲೇ. ಅಯೋಧ್ಯ, ಕಾಶಿ ಆ ಕಡೆ ಸೈಡ್ ಎಲ್ಲ ಹೋಗೋಣ ಅಂತ. ವಾ ಕ್ಯೂಟ್. ಹಿಂಗೆ ಪ್ಯಾಂಟ್. ಸೊ ಇದೊಂದು ಕುರ್ತಾ ಸೆಟ್. ಇವಾಗಲ್ಲ, ವಿಡಿಯೋ ಇದೆಲ್ಲ ತೋರಿಸಿದ್ಮೇಲೆ ಹಾಕ್ತೀನಿ. ಸೈಡಿಗೆ ಇಲ್ಲಿಡ್ಬೇಕು ತೋರಿಸಿದ್ದೆಲ್ಲ. ಸೊ ಇದೊಂದು ಡ್ರೆಸ್ ಚೆನ್ನಾಗಿದೆ, ಮಟೀರಿಯಲ್ ಕೂಡ. ಆ್ಯಂಡ್ ಇನ್ನೊಂದು ಕುರ್ತಾ ಕೂಡ ಬರ್ತಿದೆ, ಬಟ್ ಇದಕ್ಕೆ ದುಪ್ಪಟ್ಟ ಇಲ್ಲ. ಜಸ್ಟ್ ಈ ಥರ ಒಂದು ಪ್ಯಾಂಟ್ ಇದೆ. ಇದು ಸಕ್ಕತ್ತಾಗಿದೆ ಈ ಪ್ಯಾಂಟ್. ಹಾಕೊಂಡಾಗ ಸ್ಕರ್ಟ್ ಥರ ಕಾಣುತ್ತೆ, ಮತ್ತು ಪ್ಲಾಜೋ ಥರ ಹಿಂಗೆ ಹಾಕಿ ನೋಡಿದೆ, ಸಕ್ಕತ್ತಾಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಇದು ಪ್ಯಾಂಟ್ ಮತ್ತು ಇದು ಟಾಪ್. ಈ ಥರ ಬರ್ತದೆ. ಇಲ್ಲಿ ಕಟ್ಟಕ್ಕಿದೆ. ಸೊ ಅದಾದಮೇಲೆ ಇನ್ನೊಂದು ಇದು ಪ್ಯಾಂಟ್. ಇದರದ್ದು ಪ್ಯಾಂಟ್. ಆಮೇಲೆ ಇದಕ್ಕೆ ಒಂದು ಟಾಪ್. ಈ ಥರ ಬರುತ್ತೆ. ದುಪ್ಪಟ್ಟ ಇಷ್ಟನಾ ನಿಮಗೆ? ದುಪ್ಪಟ್ಟ ಅಂದರೆ ಸಖತ್ ಇಷ್ಟ. ಹಾಕ್ಕೊಂಡು ಈ ಥರ ಚೆನ್ನಾಗಿದೆಯಲ್ಲ. ಸೊ ಇದೊಂದು ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ಪ್ಯಾಂಟ್ ದೊಡ್ಡದಾಗುತ್ತೆ, ಕಟ್ ಮಾಡಿಸ್ಬೇಕು. ಇದು ಪ್ಯಾಂಟ್, ಇದೊಂದು ಜೀನ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಎಲಾಸ್ಟಿಕ್ ಇದೆ, ತುಂಬ ಸಾಫ್ಟ್ ಆಗಿದೆ, ಹೆವಿ ಇಲ್ಲ. ಮಕ್ಕಳಿಗೆ ಆರಾಮಾಗಿ ಫುಲ್ ಡೇ ಹಾಕಿರ್ಬೋದು. ಇದು ಟಾಪ್ ಎಲ್ಲಮ್ಮ? ಇದೊಂದು ಟಾಪ್. ಎಸ್, ಇದಾ? ನನಗೆ ಗೊತ್ತಾಗ್ತಿಲ್ಲ ನೋಡಿ ಯಾವ್ದು ಟಾಪ್ ಅಂತ. ಐ ಥಿಂಕ್ ಎಸ್, ಇದ್ರದ್ದು ಈ ಜೀನ್ಸ್ ಪ್ಯಾಂಟಿಗೆ ಈ ಟಾಪ್. ಇದೇ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗುತ್ತೆ. 2 to 3 years ತರಿಸಿರೋದು, ಬಟ್ ಅದು ಸ್ವಲ್ಪ ದೊಡ್ಡದಾಗುತ್ತೆ. ಒಂದೊಂದು ಕರೆಕ್ಟ್ ಆಗುತ್ತೆ, ಒಂದೊಂದು ದೊಡ್ಡದಾಗುತ್ತೆ ಆ ಥರ. ಆ್ಯಂಡ್ ಇದೊಂದು ಟಾಪ್ ಇದೆ. ಇದು ತುಂಬ ಚೆನ್ನಾಗಿದೆ ಬಟ್ಟೆ. ಒಳಗಡೆ ಸ್ಲೀವ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಇದೊಂದು, ಇದಕ್ಕೆ ಪ್ಯಾಂಟ್
ಎಲ್ಲಿದೆ? ಬ್ಲ್ಯಾಕ್ ಕರೆಕ್ಟ್. ಇದಕ್ಕೆ ಪರ್ಪಲ್ ಟಾಪ್ ಪ್ಯಾಂಟ್ ಈ ತರ. ಇದು ಕೂಡ ಸ್ವಲ್ಪ ದೊಡ್ಡದಾಗುತ್ತೆ. ಇದೊಂದು ಇದು ನೋಡಿ ಎಷ್ಟು ಕ್ಯೂಟ್ ಇದೆ. ಮಿಡ್ಡಿ ಮಿಡ್ಡಿ ಜೊತೆ ಈ ಟಾಪ್ ಚೆನ್ನಾಗಿದೆ. ಮಿಡ್ಡಿ ಜೊತೆ ಎಲ್ಲ ಹಾಕಿ ಹಾಕಿ ನೋಡ್ತಾ ಇದ್ಲು ಅನ್ಸುತ್ತೆ. ನಾನು ಕರೆಕ್ಟಾಗಿ ನೋಡೋಕ್ಕೆ ಆಗಿಲ್ಲ. ಮತ್ತೆ ಇದೆ ನಮ್ಮ ಇದ್ರ ಜೊತೆ ಏನಿತ್ತು ಪ್ಯಾಂಟ್ ಎಲ್ಲಿದ್ರದು? ಇದ್ರ ಪ್ಯಾಂಟ್. ಸೊ ಇದೊಂದು ಪ್ಯಾಂಟ್ ಇದೆ. ಇದು ಕೂಡ ಎಲಾಸ್ಟಿಕ್ ಇದೆ. ಪಾಕೆಟ್ ಇಲ್ಲ, ಪಾಕೆಟ್ ತರ ಆದ್ರೆ ಪಾಕೆಟ್ ಅಲ್ಲ. ಆಮೇಲೆ ಇದೊಂದು ಟಾಪ್. ಚಳಿ ಅಲ್ವಾ, ಸೊ ಆದಷ್ಟು ಫುಲ್ ಸ್ಲೀವ್ಸ್ ತರ್ಸೋಣ ಅಂತ ಈ ತರ ತರಿಸಿದೀನಿ. ಹಾಗೆ ಮನೇಲಿ ಹಾಕೋದಕ್ಕೆ ಒಂದು ಕಾರ್ಡ್ ಸೆಟ್ ತರಿಸಿದೀನಿ. ಇದೊಂದು ಟೀ ಶರ್ಟ್ ಪ್ಯಾಂಟ್ ಅದೇ ತರ ಸೇಮ್ ಇನ್ನೊಂದು ಪ್ಯಾಂಟ್ ಮತ್ತೆ ಟೀ ಶರ್ಟ್. ಆಮೇಲೆ ಜಂಪ್ ಸೂಟ್ ಅಂತ ತೋರ್ಸು. ನನ್ನ ಜಂಪ್ ಸೂಟ್ ಅಷ್ಟ ಹತ್ರ ಹೋಗ್ಬಾರ್ದು, ಹಿಂದೆ ಬಾ. ಸೊ ಇದಕ್ಕೆ ಏರ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಮ್ಯಾಚಿಂಗ್ ಏರ್ ಬ್ಯಾಂಡ್. ಈ ಡ್ರೆಸ್ಗೆಲ್ಲ ಈ ಒಂದು ಪರ್ಪಲ್ ಡ್ರೆಸ್ಗೆ ಏರ್ ಬ್ಯಾಂಡ್ ಕೊಟ್ಟಿದ್ದಾರೆ. ಕುತ್ಕೊಂಡು ತೋರ್ಸು. ಇದೊಂದು ಜಂಪ್ ಸೂಟ್, ಇದಕ್ಕೆ ಒಂದು ಟೈ ಮಾಡಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಚಲೋ ಬಿಡು ಬಬ್ಲು, ಇದೊಂದು ಹೈ ವೇಸ್ಟ್ ಶಾರ್ಟ್ಸ್ ಕ್ಯೂಟ್ ಆಗಿದೆ. ವಿತ್ ಬೆಲ್ಟ್ ಕೂಡ ಬಂದಿದೆ. ಈ ಕಡೆ ನೋಡ್ಕೊ. ಇಷ್ಟು ಬಟ್ಟೆ ಎಲ್ಲ ಇದು ಕ್ವಿಕ್ ವಾಶ್ ಎಲ್ಲ ಮಾಡಬೇಕು ನೀಟಾಗಿ. ಒಂದ್ಸರಿ ವಾಶ್ ಮಾಡಿದ್ರೆ ನೆಕ್ಸ್ಟ್ ಯೂಸ್ ಮಾಡ್ಕೋಬಹುದು ಅಷ್ಟೇ. ಇಷ್ಟು ಬಟ್ಟೆ. ಹಾಗೆ ನಾನು ಕೂಡ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಆಕ್ಚುಲಿ ನನ್ನ ಬರ್ಡೇ ಬಂತಲ್ಲ, ಕಿರಣ್ ಹೇಳಿದ್ರು ಸರಿ ರೆಡಿ ಆಗಿ ಹೋಗೋಣ ಅಂತ. ಈ ಸರಿ ವೆನ್ಸ್ಡೇ ಬಂದಿದೆ ಬರ್ಡೇ, ಸೊ ಹಾಗಾಗಿ ವೀಕೆಂಡ್ ಟೈಮ್ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊ ಬಂದ್ರು. ಏನೇನ್ ತಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಅದ್ರಲ್ಲಿ ಇದೊಂದು ತಗೊಂಡೆ, ಮನೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಕಾಟನ್ ಚೆನ್ನಾಗಿದೆ, ಸಾಫ್ಟ್ ಆಗಿ. ಸೊ ಇದೊಂದು ಡ್ರೆಸ್. ಮತ್ತೆ ಏನೇನು ತಗೊಂಡಿದ್ದೀನಿ ತೋರಿಸ್ತೀನಿ. ಸೊ ಎಲ್ಲ ಶಾಪಿಂಗ್ ನನ್ನ ಬರ್ಡೇಗೆ ಆಗಿದೆ. ನಾನು ಯೂಶಲಿ ಕಿರಣ್ಗೆ ಇಷ್ಟ ಆಗದೆ ಇರೋದು ಏನಂದ್ರೆ, ನಾನು ಯಾವಾಗಲೂ ಶಾಪಿಂಗ್ ಹೋದಾಗೆಲ್ಲ ಏನು ತಗೊಳಲ್ಲ, ಹಂಗೆ ಬಂದ್ಬಿಡ್ತೀನಿ ಅಂತ ಕಿರಣ್ಗೆ ಬೇಜಾರು. ಸೊ ಈ ಸರಿ ಅವ್ರು ಫುಲ್ ಖುಷಿ ಆಗ್ಬಿಟ್ರು, ನಾನು ಫುಲ್ ಖುಷಿ ಆದೆ. ನನಗೇನಂದ್ರೆ ನನಗೆ ತುಂಬಾ ಕಂಫರ್ಟಬಲ್ ಆಗಿರ್ಬೇಕು, ಆ ತರ ಬಟ್ಟೆ ಇರಬೇಕು. ಮತ್ತೆ ಪ್ರೈಸ್ ಕೂಡ ಓಕೆ ರೀಸನಬಲ್ ಆಗಿದ್ರೆ ಇದು ತಗೊಳಕ್ ಇಷ್ಟ ಆಗುತ್ತೆ. ನಂಗೆ ಫಿಟ್ಟಿಂಗೇ ಸರಿ ಆಗಲ್ಲ ಒಂದೊಂದ್ಸರಿ, ಆ ತರ ಎಲ್ಲಾ ಕಡೆ ನೋಡಿದೆ. ಹಾಗೆ ಸೇಲ್ಸ್ ಕೂಡ ನಡೀತಾ ಇದೆ ಅಲ್ಲ ಇವಾಗ, ಜುಡಿಯೋದಲ್ಲಿ ಮತ್ತೆ ವೆಬ್ ಸೈಡ್, ಮ್ಯಾಕ್ಸ್ ಎಲ್ಲ ಕಡೆ. ಸೊ ಎಲ್ಲಾ ಕಡೆ ಸೇಲ್ ಇದೆ. ಸೊ ಹಾಗಾಗಿ ಹೋಗಿದ್ವಿ. ಬಟ್ ನಂಗೆ ಒಂದಿಷ್ಟು ಇಷ್ಟ ಆಗಿಲ್ಲ. ಅಷ್ಟು ಕ್ರೌಡ್ ಅಂದ್ರೆ ಯಾವ್ದು ಬಟ್ಟೆನೆ ನೆಟ್ಟಿಗಿರ್ತಾ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಇನ್ನೊಂದು ಫಸ್ಟ್ ಟೈಮ್ ಇದಕ್ಕೆ ಹೋಗಿದ್ದು, ನೋಡೋಣ ಟ್ರೈ ಮಾಡೋಣ ಅಂತ. ಒಳ್ಳೆ ಕಲೆಕ್ಷನ್ಸ್ ಇದೆ, ಪ್ರೈಸ್ ಕೂಡ ಅಷ್ಟಕ್ಕಷ್ಟೇ ಚೆನ್ನಾಗಿದೆ. ಸೊ ನನ್ಗೆ ಅಲ್ಲಿ ಇವ್ರು ಸಿಕ್ಕಿದ್ರು, ಧರ್ಮ ಅವರು ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಅವ್ರು ನನ್ನ ಪಕ್ಕನೇ ಇದ್ರು, ಮಾತಾಡ್ತಾ ಇದ್ರು. ಯಾರು ಅಂತ ಸಡನ್ ನೋಡಿದ್ರೆ ಆಮೇಲೆ ಓಕೆ ಇವ್ರು ಅಲ್ವಾ ಅಂತ. ಆಮೇಲೆ ಮಾತಾಡ್ಸೋದೇ ಇಲ್ಲ ಪಾಪ, ಡಿಸ್ಟರ್ಬ್ ಆಗುತ್ತೇನೋ ಅನ್ಕೊಂಡು ನಾನು ಶಾಪಿಂಗ್ ಬಂದಿದ್ರಲ್ಲ ಸುಮ್ನೆ ಅದೇ. ಆಮೇಲೆ ಕಿರಣ್ಗೆ ತೋರಿಸ್ದೆ, ನವಗ್ರಹ ಎಲ್ಲ ಮಾಡಿದಾರಲ್ಲ ಧರ್ಮ, ಬಿಗ್ ಬಾಸ್ ಅಲ್ಲಿ ಬೇರೆ ಬಂದಿದ್ರು, ಹಂಗೆ ಅಂತ ಕಿರಣ್ಗೆ ಹೇಳ್ದೆ. ಅವಾಗ ಓಕೆ ಅಂದ್ಬಿಟ್ಟು ಕಿರಣ್ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸ್ಬಿಟ್ರು. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯ್ತು. ಅವರು ಕೂಡ ಸೇಮ್ ಏರಿಯಾದಲ್ಲಿ ಇಲ್ಲೇ ಇರೋದಂತೆ, ನಮ್ಮನೆ ಹತ್ರನೇ. ಶಾಪಿಂಗ್ ಎಲ್ಲ ಮಾಡ್ಕೊಂಡ್ರು. ಸೊ ಏನೇನ್ ತಗೊಂಡಿದೀನಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಇದು ಪ್ಯಾಂಟ್. ಏನಮ್ಮ, ಇದೊಂದು ಪ್ಯಾಂಟ್ ತಗೊಂಡೆ. ಈ ತರ ಬರುತ್ತೆ. ಅಲ್ಲಿ ಸೈಡಿಗೆ ಇಲ್ಲೊಂದು ಕಟ್ಟಕ್ಕಿದೆ, ಪಾಕೆಟ್ಸ್ ಇದೆ, ಒಂಥರ ಕಾರ್ಗೋ ತರ ಇದೆ. ಈ ತರ ನನ್ನ ಹತ್ರ ಇರ್ಲಿಲ್ಲ, ಒಂದೇನೋ ಇತ್ತು. ಬಟ್ ಟ್ರೈ ಮಾಡೋಣ. ನಾನು ಯೂಶಲಿ ಏನ್ ಗೊತ್ತಾ, ತಗೊಳಕ್ ಹೋದಾಗೆಲ್ಲ ಒಂಥರ ಕಾಣಿಸ್ತಾ ಇತ್ತು, ಫಿಟ್ಟಿಂಗೇ ಇರ್ತಿರ್ಲಿಲ್ಲ ನನಗೆ. ಲೂಸ್ ನಮಗೆ 28 ಸೈಜ್ 30 ಸೈಜ್ ನೋಡಿದ್ರೆ ಇಷ್ಟು ಉದ್ದ ಇರ್ತಾ ಇತ್ತು. ಇಲ್ಲಿ ನನ್ನಷ್ಟು ಹಿಂಗೆ ಹಿಡಿದ್ರೆ ನನ್ನ ಸೈಜ್ ಉದ್ದ ಬರ್ತಾ ಇತ್ತು. ನನ್ಗೆ ಯಾವ್ದು ಸೆಟ್ ಆಗ್ತಿರ್ಲಿಲ್ಲ ನನ್ನ ನೈಟ್ಗೆ. ಬಟ್ ಇದು ಪರ್ಫೆಕ್ಟ್ ಆಗಿ ಸಿಕ್ಕಿದೆ, ಫುಲ್ ಖುಷಿ ಆಗ್ಬಿಡ್ತು. ಇದ್ರದ್ದು ಪ್ರೈಸ್ ಬಂದು 799 ಇದೆ. ಸ್ಟೈಲ್ ಯೂನಿಯನ್ ಹೋಗಿದ್ದು. 800 ರುಪೀಸ್ ವರ್ತ್ ಅನ್ಸ್ತು. ಯಾಕಂದ್ರೆ ನಾನು ತುಂಬಾ ಕಡೆ ಹುಡುಕಿದ್ದೀನಿ ಈ ಒಂದು ಕ್ವಾಲಿಟಿಲಿ, ಈ ತರ ಸೈಜ್ ಅಲ್ಲಿ, ಫಿಟ್ಟಿಂಗ್ ಅಲ್ಲಿ. ಸಿಕ್ಕಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಸೊ ಇದೊಂದು ತಗೊಂಡ್ಬಿಟ್ಟೆ. ಇದರಿಂದ ನಂದು ಡ್ರೆಸ್. ಹಾಗೆ ಕಿರಣ್ ಕೂಡ ಒಂದು ಪ್ಯಾಂಟ್ ತಗೊಂಡ್ವಿ. ಸೊ ಇದೇ ತರ ಸೇಮ್ ನಾನು ಇಟ್ಕೊಂಡಿದ್ದೆ. ಬಟ್ ನಂಗೆ ಅದು ಯಾಕೋ ಡೌಟ್ ಅಲ್ಲಿ ಇತ್ತು. ನಂಗೆ ಡ್ರೆಸ್ ಎಲ್ಲ ಟ್ರಯಲ್ ನೋಡಿ ಶಾಕೆ ಇರಿಟೇಟ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಡ ಅಂತ ಅದ್ ಬಿಟ್ಟೆ. ನೆಕ್ಸ್ಟ್ ಟೈಮ್ ಪಕ್ಕ ತಗೊಂತೀನಿ, ಸಖತ್ ಇಷ್ಟ ಆಯ್ತು. ಸೊ ಕಿರಣ್ಗೆ ಇದೊಂದು ತಗೊಂಡ್ವಿ. ಇದು ಬಂದು 1050. ಇದು 1050 ಚೆನ್ನಾಗಿದೆ. ಕೆಳಗಡೆ ಈ ತರ ಕೂಡ ಕೊಟ್ಟಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಕಿರಣ್ ಒಂದು ತಗೊಂಡ್ವಿ.
ಆಮೇಲೆ ಇದೊಂದು ಡ್ರೆಸ್ ಸೆಟ್ ತೊಗೊಂಡಿದ್ದೀನಿ ಬರ್ಡೇ ಟೈಮಲ್ಲಿ ಅಥವಾ ಎಲ್ಲಾದರೂ ಟೆಂಪಲ್ಗೆ ಬಿಡು ಈ ಮಂತ್ ಸ್ವಲ್ಪ ಟ್ರಿಪ್ ಎಲ್ಲ ಹೋಗೋಕ್ಕಿದೆ ಅಂತ ಹೇಳಿದ್ನಲ್ಲ ಆ ಟೈಮಲ್ಲೂ ಯೂಸ್ ಆಗುತ್ತೆ ಅಂತ. ನಾನು ಫೋಟೋ ಹಾಕಿರ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಡ್ರೆಸ್ದೆಲ್ಲ. ಸೊ ಇದೊಂದು ಪ್ಯಾಂಟ್, ಎಲ್ಲದಕ್ಕೂ ಪಾಕೆಟ್ ಇದೆ, ಅದೊಂದು ನಂಗೆ ಇಷ್ಟ ಆಯಿತು ಪಾಕೆಟ್ ಒಂದಿರೋದು. ಈ ಡ್ರೆಸ್ ಬಂದು 1100 ಫಾಲ್ಸ್. ಸಕ್ಕತ್ತಾಗಿದೆ, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಟೆಂಪಲ್ಗೆ ಎಲ್ಲ ಹಾಕೊಂಡು ಹೋಗೋಕ್ಕೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಅಂತ ತಗೊಂಡೆ. ಹಾಗೆ ಇದೊಂದು ಅದಕ್ಕೆ ಒಂದು ಪ್ಯಾಂಟ್ ಬಂದಿದೆ ಈ ತರ, ಇದಕ್ಕೂ ಕೂಡ ಪಾಕೆಟ್ ಇದೆ. ಅದ್ರ ಮೇಲೆ ಒಂದು ಟಾಪ್, ಇದು ಸ್ಟ್ರೆಚಬಲ್ ಇದೆ, ಎಲಾಸ್ಟಿಕ್ ಇದೆ. ಈ ಟಾಪ್ನ ನಾವು ಸಪ್ರೇಟ್ ಆಗಿ ಸ್ಯಾರಿಗಾದ್ರೂ ಯೂಸ್ ಮಾಡ್ಬೋದು, ಸ್ಕರ್ಟ್ಗಾದ್ರೂ ಯೂಸ್ ಮಾಡ್ಬೋದು, ಇದೆರಡೇ ಸೆಟ್ ಹಾಕೋಬಹುದು, ಎಲ್ಲ ತರ ಸಪ್ರೇಟ್ ಆಗಿ ಯೂಸ್ ಮಾಡ್ಕೊಬಹುದು. ಈ ಪ್ಯಾಂಟ್ ಕೂಡ ಬೇರೆದಕ್ಕೂ ಯೂಸ್ ಮಾಡ್ಬೋದು. ಅಂಡ್ ಇದಕ್ಕೊಂದು ಶ್ರಗ್ ತರ ಈ ತರ ಕೊಟ್ಟಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಇದು ನಾವು ಜೀನ್ಸ್ ಮೇಲೆನೂ ಯೂಸ್ ಮಾಡ್ಕೋಬಹುದು. ನನ್ಗೆ ಅದೇ 3 ಸೆಟ್ ಅಲ್ವಾ, ಸಪ್ರೇಟ್ 3 ಪೀಸ್ ಇದೆ ಅಲ್ವಾ, ಸೊ ಬೇರೆ ಬೇರೆ ತರ ಯೂಸ್ ಮಾಡ್ಬೋದು ಅಂತ ಇದು ತಗೊಂಡೆ. ಇದು ಬಂದು ಆಕ್ಚುಲಿ ಇದು ಕಿರಣ್ ಸೆಲೆಕ್ಷನ್ 1600 ಆಯ್ತು ಇದು. ಆಮೇಲೆ ಇದೊಂದು ತಗೊಂಡಿದ್ದೀನಿ, ಸಕ್ಕತ್ತಾಗಿದೆ, ಎಲ್ಲ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಬರುತ್ತೆ ಅಂತ ಇದೊಂದು ತಗೊಂಡೆ. ಮೇಲೆ ಈ ತರ ಇದೆ. ಆ್ಯಂಡ್ ಇದೊಂದು ಡ್ರೆಸ್, ಇವಾಗ ನಾನು ಇದಕ್ಕೂ ಕೂಡ ಪಾಕೆಟ್ ಇದೆ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ, ಕಾಟನ್ ಆರಾಮ್ ಇದೆ, ಫ್ರೀ ಆಗಿರುತ್ತೆ. ನನಗೆ ಈ ತರ ಇಷ್ಟ, ಫ್ರೀ ಆಗಿರುತ್ತೆ. ನನ್ನ ಅಮ್ಮಗೆ ಹುಷಾರೇ ಇಲ್ಲ, 3 ಡೇಸಿಂದ ಕೆಮ್ಮು ನೆಗಡಿ. ಸೊ ಹಾಗಾಗಿ ನಂಗೆ ವ್ಲಾಗೇ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀನಿ ಈ ಸರಿ. ಅದು ಗ್ಯಾಪ್ ಆಗ್ಬಿಟ್ರೆ ಏನಾಗುತ್ತೆ, ಮತ್ತೆ ಆ ಒಂದು ರೂಟೀನ್ ಮತ್ತೆ ಆ ಫ್ಲೋ ಬರ್ಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಂಗೆ ಆಗ್ಬಿಟ್ಟಿದೆ. ಸೊ ಅಷ್ಟೇ, ಈ ತರ ಇತ್ತು ಶಾಪಿಂಗ್ ಎಲ್ಲ. ಸೊ ಇಷ್ಟು ನಾನು ಏನಾಗೆ ಆಯ್ತು, ಕಿರಣ್ಗೆ ಒಂದು ಸ್ವಲ್ಪ ತಗೊಂಡಿದ್ವಿ, ನನಗೊಂದು ಸ್ವಲ್ಪ ತಗೊಂಡ್ವಿ, ಶಾಪಿಂಗ್ ಎಲ್ಲ ಆಯ್ತು. ಸೊ ನೋಡೋಣ ಇವತ್ತಿನ ದಿನ ಯಾವ ತರ ಹೋಗುತ್ತೆ. ಇದು ಕಾರ್ಡ್ಸ್ ಎಲ್ಲ ಇಕ್ಕೋದಕ್ಕೆ ಇದು ಬಂದು 199 200 ರುಪೀಸ್ಗೆ. ನೋಡಿದ ತಕ್ಷಣ ಇಷ್ಟ ಆಯಿತು, ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಕಾಂಪ್ಯಾಕ್ಟ್ ಆಗಿದೆ, ಆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ಅಂತ ಎಲ್ಲ ಕಾರ್ಡ್ಸ್ ಮತ್ತು ಕ್ಯಾಶ್ ಎಲ್ಲ ಇದರೆಲ್ಲ ಇಟ್ಕೊಂಡೆ. ನನಗೆ ತುಂಬ ಇಷ್ಟ ಆಯಿತು ಇದು. ಏನೋ ರೂಮ್ಗೆ ಈ ಥರ ಇಲ್ಲಿ ನನ್ನ ರೂಮಲ್ಲಿ ಯೂಸ್ ಮಾಡ್ತಾ ಇದೆ, ಇದನ್ನು ಇಲ್ಲಿ ಹಾಕಿದ್ದೀನಿ. ಒಂದು ಪ್ಲಾಂಟ್ ಇಟ್ಟಿದ್ದೀನಿ, ಇಲ್ಲಿ ಮಿರರ್ ಇಕ್ಕಿದ್ದೀನಿ. ಸೊ ಏನೋ ನೋಡಿ ಕ್ಲಿಪ್ಸ್ ಎಲ್ಲ ತೊಗೊಂಡು ಹೆಂಗಿಡ್ತಾ ಇದ್ದಾಳೆ ಅಂತ ತೊಗೊಂಬಂದು ಜೋಡಿಸ್ತಾ ಇದ್ದಾಳೆ, ತಲೆಗೆಲ್ಲ ಇಡ್ತಾ ಇದ್ದಾಳೆ. ಇದು ಯಾರು ಇಕ್ಕಿರೋದು? ನೀನು ಇಟ್ಕೊಂಡಿದ್ಯಾ ನೋಡಿ, ಅವಳು ಇಟ್ಕೊಂಡಿದ್ದಾಳೆ ಎಲ್ಲ ಕ್ಲಿಪ್ಸು ತಗೊಂಡು, ನನಗೂ ಬೇರೆ ಇಡ್ತಾ ಇದ್ದಾಳೆ. ಸೊ ಇದು ಈ ಥರ ಇಲ್ಲಿ ಇಟ್ಕೋ. ಆಯ್ತಾಯ್ತು, ಇಡು. ಆಯ್ತು, ಕಿತ್ಬಾರ್ದಮ್ಮ. ಸೊ ಈ ಥರ ರೆಡಿ ಮಾಡ್ಕೊಂಡು ಟೈಮ್ ಪಾಸ್ ಆಗ್ತಾ ಇರುತ್ತೆ. ಸೊ ಏನಾದರೂ ರೂಮ್ ಸ್ವಲ್ಪ ಚೇಂಜಸ್ ಮಾಡಿರೋದಷ್ಟೇ, ಕೊಡಿಲ್ಲ ಇಡ್ತೀನಿ, ಅದು ವೆಯ್ಟ್ ಹಿಂಗೆ ಎತ್ತಬೇಕು. ಓಕೆ, ಸದ್ಯಕ್ಕೆ ನಂದು ಈ ಹೇರ್ ಸ್ಟೈಲ್ ನಮ್ಮ ಮಗಳು ಈ ಥರ ಮಾಡಿದ್ದಾಳೆ. ಈಗ ನೋಡಿ ಈ ಥರ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಇದು ಮಾತ್ರ. ಆ್ಯಂಡ್ ಇಲ್ಲಿ ಲೈಟ್ಸ್ ಕೂಡ ಹಾಕಿದ್ದೀನಿ. ಇನ್ನೊಂದಿಷ್ಟು ಫ್ರೇಮ್ಸ್ ತರಬೇಕಿಲ್ಲಿ. ಆಮೇಲೆ ಇದೆಲ್ಲ ಗಜಬೀಜಿ ಇದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಹಂಗೆ ಇಟ್ಟಿದ್ದು, ಇದೆಲ್ಲ ಬರ್ಡೇ ಬಂದಿರೋ ಗಿಫ್ಟ್ಸ್ ಎಲ್ಲ ಇಲ್ಲಿದೆ. ಇದೆಲ್ಲ ಎತ್ತಿ ಇಡೋಣ, ಹಳೇದು ಏನೇನಿದೆ ಎಲ್ಲ ತೆಗೆದು ಹೊಸದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಿದೆ. ಏನೋ ರೂಮ್ಗೆ ಕೂಡ ಕರ್ಟನ್ ಹಾಕ್ಸಿದ್ದೀವಿ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ಡ್ ಟಾಯ್ಸ್ ಎಲ್ಲ ಇಲ್ಲಿ ಇಟ್ಟಿರೋದು. ಎಷ್ಟೊಂದಿದೆ ಸಾಫ್ಟ್ ಟಾಯ್ಸ್ ಎಲ್ಲ ಎತ್ತಿ ಇಟ್ಬಿಟ್ಟಿದ್ದೀನಿ, ಜಾಗ ಇಲ್ಲ ಅಂದ್ಬಿಟ್ಟು ಎಷ್ಟು ಅರ್ಧಕ್ಕರ್ಧ ಈ ಬೆಡ್ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಹೇಳು ಇದು ಸಕ್ಕತ್ತಾಗಿದೆ, ಇದು ರಿಮೂವ್ ಮಾಡಿ ವಾಶ್ ಕೂಡ ಮಾಡ್ಕೋಬೋದು ಆ ಥರ. ಸೊ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ವೆಬ್ಸೈಟ್ ಒಂದು ನೋಡಿದೆ, ಸಖತ್ ಇಷ್ಟ ಆಯ್ತು. ತುಂಬ ಕಲರ್ ಕಾಂಬಿನೇಷನ್ ಇದೆ, ಡಿಸೈನ್ಸ್ ಇದೆ ಕಿಡ್ಸ್ ರೂಮ್ಗೆ ಅಂತ. ಅವ್ರದ್ದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ? ಕ್ಲೋಸ್ ಓಪನ್ ಕ್ಲೋಸ್ ಎಲ್ಲ ಗೊತ್ತೀಗ ಅವಳಿಗೆ. ಹಂಗ ಜೋಡ್ಸೋದು
ಕ್ಲಿಪ್ ಜೊತೆ ಎಲ್ಲ ಆಡ್ಕೋ ಕುತ್ಕೊಂಡಿದ್ಲು ಆ ಥರ ಮಾಡಿಕೊಂಡು. ಹಾಗೆ ಬೆಳಿಗ್ಗೆ ಕಿರಣ್ ಬಾಕ್ಸ್ಗೆ ದೊಣ್ಣೆ ಬಿರಿಯಾನಿ ಮಾಡಿದೆ. ನಮಗೂ ಕೂಡ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೇನಿಲ್ಲ. ಬೆಳಿಗ್ಗೆ ವಾಕಿಂಗ್ ಹೋಗಿದ್ರು ಕಿರಣ್, ಬರಬೇಕಾದ್ರೆ ಫ್ರೂಟ್ ಕಾಣಿಸಿದೆ ಅಂತ ತೊಗೊಂಬಂದಿದ್ರೆ ಹಲಸನ್ನು. ಇವಾಗ ಇವನಿಗೆ ಪ್ರಾಕ್ಟೀಸ್ ಮಾಡಿಸೋಣ ಬರೆಯೋದು ಅಂತ ಮಾಡಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಅವಳಿಗೆ. ಕರೆಕ್ಟಾಗಿ ಬರೀ, ನಾನು ಇದನ್ನು ಕರೆಕ್ಟಾಗಿ ಬರೀ, ಸ್ಲೋ ಮಾಡು. ಡಾಟ್ಸ್ ಇದೆಯಲ್ಲ, ಹಾಂ ಕೆಳಗೆ ಹೋಗು ಕೆಳಗೆ ಹೋಗು, ಇನ್ನು ಸ್ವಲ್ಪ ಕೆಳಗೆ ಹೋಗು ಕೆಳಗೆ ಹೋಗು. ಹಾಂ ಈ ಕಡೆ. ಏನದು ಕರೆಕ್ಟಾಗಿ ಹೇಳಿ. ಏನದು 2. ಇದು ಇದು ಕರೆಕ್ಟ್. ಇನ್ನೊಂದ್ಸರಿ ಬರೀ. ಕರೆಕ್ಟ್. ಇದರಲ್ಲಿ ಇದು ಕರೆಕ್ಟ್ ಚೆನ್ನಾಗಿ ಬರ್ದಿದ್ಯಾ, ಇದು ಚೆನ್ನಾಗಿ ಬರ್ದಿದ್ಯಾ, ಇದು ಚೆನ್ನಾಗಿ ಬರ್ದಿದ್ಯಾ, ಇದು ಇಷ್ಟು ಚೆನ್ನಾಗಿ ಬರ್ದಿದ್ಯಾ. ಇದು ಸ್ವಲ್ಪ ಸೊಟ್ಟ ಆಯಿತು, ಇದೂ ಸ್ವಲ್ಪ ಸೊಟ್ಟ ಆಗಿದೆ. ಆಯಿತಾ? ಸೊ ಇವಾಗ ಇದಿಷ್ಟು ನೀಟಾಗಿ ಬರಿ. ಹೇಳ್ಕೊತ ಬರೀಬೇಕು 2 ಅಂತ. ಕರೆಕ್ಟ್ ಬಂದಿಲ್ಲ ನೋಡು. ಇಲ್ಲಿ ಡಾಟ್ಸ್ ಇಲ್ಲಿದೆಲ್ಲ, ಆ ಕಡೆ ಹೋಗ್ಬೇಕು ಲೈನ್. ಈ ಕಡೆ ಪಕ್ಕದಲ್ಲಿರೋದು ಬರೀ ನೀಟಾಗಿ ಸ್ಲೋ ಆಗಿ ಬರೀ. ಸ್ಲೋ. ಆ ಕಡೆ ಹೋಗು. ಕೆಳಗೆ ಆಮೇಲೆ ತಗೊಂಬ. ಕರೆಕ್ಟ್. 2 ಹೇಳು. ಒಳಗೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಒಳಗೆ ಹೋಗ್ಬೇಕು. ಏನದು ನಂಬರು? 3. ಕರೆಕ್ಟ್. ಇವಾಗ ನೀಟಾಗಿ ಬರೀ. ಸೊ ಒಳಗಡೆ ತೊಗೊಂಡೋಗಿ ಸ್ವಲ್ಪ ಹಂಗೆ ಹಂಗೆ ಬರೀಬಾರ್ದಮ್ಮ. ಇದು ತೋರಿಸ್ತೀನಿ ನಾನು ಇದು ಹೇಳ್ಕೊಟ್ಟಿನಲ್ಲ, ಈ ಥರ ಮಾಡು. ಸ್ವಲ್ಪ ಒಳಗಡೆ ಹೋಗ್ಬೇಕು. ಅಲ್ಲ, ಅದನ್ನೇ ಕಂಟಿನ್ಯೂ ಮಾಡು. ಒಳಗೆ ಹೋಗು ಸ್ವಲ್ಪ. ಆಮೇಲೆ ಮತ್ತೆ ಬ್ಯಾಕ್. ಕರೆಕ್ಟ್ ಬಂತು. ನನಗಂತೂ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ನಿಜವಾಗ್ಲೂ ತುಂಬ ಖುಷಿ ಆಗ್ಬಿಡ್ತು. ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಅವಳಿಗೆ ರೈಟಿಂಗ್ಸ್ ಎಲ್ಲ ಹೇಳ್ಕೊಡ್ತಾ ಇರೋದು. 1 2 3 ನಂಬರ್ಸ್, ಆಲ್ಫಾಬೆಟ್ಸ್ ಎಲ್ಲ. ಸೊ ಫಸ್ಟ್ ಟೈಮಲ್ಲಿ ಇಷ್ಟು ಬೇಗ ಪಿಕಪ್ ಆದ್ಲು, ಎಷ್ಟು ಬೇಗ ಕಲ್ತ್ಬಿಟ್ಲು. ಅವಳಷ್ಟಕ್ಕೆ ಅವಳೇ ಬರೆದ್ಲು, ಕೈ ಕೂಡ ನಾನು ಹಿಡ್ಕೊಂಡಿಲ್ಲ, ಹೇಳ್ಕೊಟ್ಟಿದ್ದಷ್ಟೇ. ತುಂಬ ಅಂದರೆ ತುಂಬ ಗ್ರಾಸ್ಪಿಂಗ್ ಪವರ್ ಇದೆ. ಮತ್ತು ಒಂದೇ ಸರಿ ಹೇಳ್ಕೊಟ್ರೆ ಬೇಗ ಕಲ್ತ್ಬಿಡ್ತಾಳೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಅವಳ ಪಡೆಯೋಕ್ಕೆ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ. ಆಟ ಆಡಿ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಲು. ಅವಳು ಮಲ್ಕೊಂಡಿದ್ದಲ್ಲ, ಅವಳು ಎದ್ದೋಳಷ್ಟಕ್ಕೆ ಮುಂಚೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ತುಂಬ ಬ್ರೆಡ್ ಮತ್ತು ಬನಾನಾ ಇತ್ತು. ನಂಗೆ ಈ ಬನಾನಾ ಇದ್ಬಿಟ್ರೆ ಈ ಸೊಳ್ಳೆ ಗೋಮಾರಿ ಬರುತ್ತಲ್ಲ, ಇರಿಟೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಏನಾದರೂ ಖಾಲಿ ಮಾಡೋಣ ಅಂತ ನೋಡ್ತಾ ಇದ್ದೆ. ಬ್ರೆಡ್ಡು ಕೂಡ ಇತ್ತಲ್ವ, ಸರಿ ಬ್ರೆಡ್ ಮತ್ತು ಬನಾನಾಯಿಂದ ಏನಾದರೂ ಸ್ನ್ಯಾಕ್ ಮಾಡ್ಬೋದಾ ಅಂತ ಮಾಡೋಣ ಅಂದ್ಕೊಂಡೆ. ಏನೋ ಕೂಡ ಮಲ್ಕೊಂಡಿಲ್ಲ. ಆಲ್ರೆಡಿ ಅವಳು ಮಲ್ಕೊಂಡು 45 ಮಿನಿಟ್ಸ್ ಆಯಿತು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ, ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟಿದ್ದೆ ಅವಳ ಜೊತೆನೆ. ಸೊ ನಾನು ಬೇಗ ಎದ್ದು ಬಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅವಳು ಇನ್ನೂ ಮಲ್ಕೊಂಡಿದ್ದಾಳೆ. ಖುಷಿ ಯಾರು ಇದು ಮಾಡ್ಕೊಡ್ಲ ನಿನಗೆ ಟೋಸ್ಟು. ಸೊ ಇನ್ನೇನು ಸ್ನ್ಯಾಕ್ಸ್ ಮಾಡೋಣ ಅನ್ನೋಷ್ಟಕ್ಕೆ ಎದ್ಬಿಟ್ಟು ಬಂದಳು. ಸೊ ಹಾಗೆ ಅವಳು ಇಲ್ಲೇ ಎದುರುಗಡೆನೇ ಕೂರಿಸ್ಕೊಂಡು ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಅವಳಿಗೆ ಬನಾನಾ ನೋಡಿದ ತಕ್ಷಣ ಬೇಕು ಅಂತ ಇದ್ಲು. ನಾನು ಯೂಶ್ವಲಿ ಯಾವಾಗಲೂ ಏಲಕ್ಕಿ ಬನಾನಾನೇ ತರಿಸೋದು. ಪಚ್ಚ ಬಾಳೆಹಣ್ಣು ಬರುತ್ತಲ್ಲ, ಅದು ನಾನು ತರಿಸೋದಿಲ್ಲ ಇದುವರೆಗೂ. ಏನಾಗಿ ತಿನ್ನಿಸಿಲ್ಲ. ಅದು ಅದಕ್ಕಿಂತ ಇದು ಬೆಟರ್ ಅಂತೆ. ಅದು ತಿನ್ಸಿದ್ರೆ ಜಾಸ್ತಿ ಕೋಲ್ಡ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಳ್ಳೇದು ಅಂದ್ಬಿಟ್ಟು ನಾವು ಯಾವಾಗಲೂ ಇದನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಹಾಗೆ ಬ್ರೆಡ್ ಇತ್ತಲ್ವಾ, ಸರಿ ಅಂದ್ಬಿಟ್ಟು ಬ್ರೆಡ್ ಸ್ಲೈಸ್ ಮೇಲೆ ಫಸ್ಟು ಬನಾನಾ ಎಲ್ಲ ಕಟ್ ಮಾಡಿ ಹಾಕಿ ಅದನ್ನ ಮತ್ತು ಫೋರ್ಕಿಂದ ಆ ಥರ ಎಲ್ಲ
ನೀಟಾಗಿ ಸ್ಮ್ಯಾಶ್ ಮಾಡಿ ಮತ್ತು ಇನ್ನೊಂದು ಲೇಯರ್ ಬ್ರೆಡ್ ಇಟ್ಬಿಟ್ಟು ಮತ್ತು ಒಂದು ಸ್ವಲ್ಪ ಬಟರಲ್ಲಿ ಟೋಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಬೇಕು. ನಮಗೆ ಸ್ವೀಟ್ ಏನಾದರೂ ಬೇಕು ಅಂದರೆ ನಾವು ಬೆಲ್ಲ ಆ್ಯಡ್ ಮಾಡ್ಕೋಬೋದು, ನಾನು ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದರೆ ಹನಿ ಹಾಕ್ಬೋದು ಮೇಲೆ ಆ ಥರ. ಬಟ್ ನಾನು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಈ ಬನಾನಲ್ಲೇ ಹೆವಿ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಯಾನಾಗೆ ಬನಾನ ಇಷ್ಟ ಆಗಿಬಿಟ್ಟಿದೆ, ಎದ್ದು ಬಂದು ಕಟ್ಟೆ ಮೇಲೇ ಕುತ್ಕೊಂಡಿದ್ಲು, ಅವಳು ಬನಾನ ತಿನ್ಕೊಂಡು. ಸೊ ಬೇಗ ನಾನು ಟೋಸ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಟೇಸ್ಟ್ ಯಾವ ಥರ ಬರುತ್ತೆ ಏನೋ ಅಂತ. ಸ್ವಲ್ಪ ಬಟರ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇದು ತುಂಬ ಸ್ಲೋ ಆಗಿ ಫ್ಲೇಮಲ್ಲಿ ಇಟ್ಟು ಮಾಡಬೇಕು ಅಂದರೆ ಬೇಗ ಸಿದೋಗ್ಬಿಡುತ್ತೆ. ತುಂಬ ಕಮ್ಮಿ ಉರಿಲೇ ಎರಡು ಕಡೆ ಸ್ವಲ್ಪ ಟೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಎರಡು ಕಡೆನೂ ಒಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ ಆ ಒಂದು ಸ್ವೀಟ್ ಬನಾನಾ ಒಂಥರ ಕ್ರಂಚಿನೆಸ್ ಆಗಿ ಒಂಥರ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನನಗಂತೂ ತುಂಬ ಇಷ್ಟ ಆಯಿತು. ಉಯ್ಯಾನಾಗ ಕೂಡ ತುಂಬ ಇಷ್ಟ ಆಗ್ಬಿಡ್ತು. ಆವಾಗವಾಗ ಅಕೇಶ್ನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ಯಾವಾಗಾದರೂ ಮನೇಲಿ ಬ್ರೆಡ್ ಇದೆ ಬನಾನಾ ಇದೆ ಅಂದಾಗ ಈ ಥರ ಒಂದು ಕ್ವಿಕ್ಕಾಗಿ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ವಾವ್, ಸಾಫ್ಟ್ ಆಗಿದೆ. ಹೇಗಿದೆ, ಚೆನ್ನಾಗಿದೆಯಾ? ನಾನು ಮಾಡ್ತೀನಿ. ಮಸ್ತ್ ಇದಲ್ಲ. ಬೇಕಾ? ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಸಾಫ್ಟು ಬಟರಿ, ಒಂಥರ ಬಾಲ್ ಬಿಟ್ಕೊಂಡಿದ್ದೆ ಹಂಗೆ ಒಂಥರ ಜ್ಯೂಸಿ ಥರ. ಆ ಬನಾನಾ ಫ್ಲೇವರ್ ಬ್ರೆಡ್ ಮೇಲಿರೋ ಆ ಕ್ರಂಚಿನೆಸ್ ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ಯಾಕಂದರೆ ಎಷ್ಟೊಂದು ಬ್ರೆಡ್ ಕೂಡ ಇತ್ತು, ಬನಾನಾ ಕೂಡ ಇತ್ತು. ಇವೆರಡರಲ್ಲಿ ಎರಡು ಖಾಲಿ ಆಗೋ ಥರ ಏನಾದರೂ ಮಾಡೋಣ ಅಂತ ನೋಡ್ತಾ ಇದ್ದೆ. ಎಷ್ಟು ಸಿಕ್ತು? ಸಾಕ ಬೇಕಾ? ಬೇಕಾ? ಸರಿ, ತಿಂದ್ಬಿಟ್ಟು ಏನಾರ ಟೆರೆಸ್ ಮೇಲೆ ಅಥವಾ ಕೆಳಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಚೆನ್ನಾಗಿ ನಿದ್ದೆ ಆಗಿದೆ ಅವಳಿಗೆ. ಸೊ ತಿಂದು ಒಂದಷ್ಟು ಸೈಕ್ಲಿಂಗ್ ಅಥವಾ ವಾಕಿಂಗ್ ಮಾಡಿ. ಸಾಯಂಕಾಲ ಟೈಮ್ ಚೆನ್ನಾಗಿ ನಿದ್ದೆ ಆಗಿತ್ತು, ತಿಂದಲು ಕೂಡ ಸ್ನ್ಯಾಕ್ಸ್. ಸೊ ಹಾಗಾಗಿ ಒಂದು ಸ್ವಲ್ಪ ವಾಕಿಂಗ್ ಕರ್ಕೊಂಬರೋಣ, ಸೈಕ್ಲಿಂಗ್ ಮಾಡಿಸೋಣ ಅಂತ ಅಮ್ಮ ಬರ್ಡೇ ಕೊಟ್ಟಿದ್ರಲ್ಲ, ಸೊ ತೊಗೊಂಡು ಹೋಗೋಣ ಅಂತ ಇದ್ಲು. ಸೊ ಅವಳೇ ತುಳಿತಾಳೆ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಫುಲ್ ಕಂಪ್ಲೀಟಾಗಿ ಒಂದು ರೌಂಡ್ ಪೆಡ್ಲಿಂಗ್ ಮಾಡಲ್ಲ, ಇಷ್ಟೇ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾಳೆ. ಅವಳೇ ಕರೆಕ್ಟಾಗಿ ಟರ್ನ್ ಎಲ್ಲ ತೊಗೊತಾಳೆ. ಸೊ ಅದೊಂದು ತುಂಬ ಖುಷಿ ಆಯಿತು. ಓಕೆ, ಕಲಿತಾ ಇದ್ದಾಳೆ ಅಂತ. ಇನ್ನೊಂದು ಸ್ವಲ್ಪ ದಿನಕ್ಕೆ ಫುಲ್ ಕಲ್ತ್ಬಿಡ್ತಾಳೆ, ಇನ್ನೇನು ತುಳಿಯೋದು. ಸೊ ಹಾಗೆ ನಾನು ಕೂಡ ವಾಕಿಂಗ್ ಮಾಡ್ತಾ ಇದ್ದೆ. ಒಂದು ಅರ್ಧ ಗಂಟೆ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಅಷ್ಟು ಬಿಸಿಲಿರಲಿಲ್ಲ, ಅಷ್ಟು ಚಳಿನೂ ಇರಲಿಲ್ಲ, ಒಂಥರ ಚೆನ್ನಾಗಿತ್ತು ವೆದರ್ ಮಾತ್ರ. ನಾನು ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡು ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದೆ, ಮೆಡಿಟೇಷನ್ ಎಲ್ಲ ಮಾಡಿದೆ. ಸೊ ಏನೋ ಕೂಡ ಅವಳು ಕೂಡ ವಾಕಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಆಟ ಆಡಿದ್ಲು. ಅದಾದಮೇಲೆ ರಾತ್ರಿ ಊಟಕ್ಕೆ ಆಚೆ ಹೋಗೋಣ ಅಂತ ಹೇಳಿದ್ರು ಕಿರಣ್. ಆಫೀಸಿಂದ ಬಂದು ಹಂಗೆ ಡೈರೆಕ್ಟಾಗಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಸ್ವಲ್ಪ ತಂಗೆ ಇದ್ದು ಆಚೆ ಬಂದ್ವಿ ಏನಾದರೂ ತಿನ್ಕೊಳ್ಳೋಣ ಅಂತ. ಏನಾಗಿ ಇಡ್ಲಿ ತಿನ್ಸಿದ್ವಿ ನಾನು ಮತ್ತು ಕಿರಣ್. ರೋಲ್ ತೊಗೊಂಡ್ವಿ. ರೋಲ್ ತಿಂದು ತುಂಬ ದಿನ ಆಗಿತ್ತು, ಸೊ ತಿನ್ಕೊಂಡ್ವಿ. ಹಾಗೆ ರಾತ್ರಿ ಒಂದು 11 ಗಂಟೆಗೆ ನಾವು ಬಂದಿದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಇಷ್ಟೊತ್ತಲ್ಲಿ ಬೇಕಾ ಅನಿಸ್ತು. ಬಟ್ ಇಲ್ಲಿ ಬಂದಮೇಲೆ ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡ್ತು. ಅಷ್ಟು ಕ್ರೌಡ್ ಜನ ನೋಡಿ, ಅಷ್ಟೊತ್ತಲ್ಲಿ ತಿನ್ನೋದು, ಟೀ ಕುಡಿಯೋದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ನಾನೆಲ್ಲ ಮುಗಿಸ್ಕೊಂಡ್ವಿ. ಆ ಟೈಮಲ್ಲಿ ಟೀ ನೋಡ್ಬಿಟ್ಟೆ ಬೇಕು ಅನಿಸ್ತು. ಸೊ ಹಾಗಾಗಿ ಟೀ ಕೂಡ ತೊಗೊಂಡೆ. 12 ಗಂಟೆ ಆಗ್ತಿದೆ, ಇಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ದಾಳೆ ಅವಳು. ಈ ಕಡೆ ತಿರುಗು ಸಾಕು. ಕರೆಕ್ಟ್ ಇನ್ನೇನು 12 ಗಂಟೆ ಆಗಿತ್ತು. ಟೀ ಏನೋ ನೋಡಿದ ತಕ್ಷಣ ಬೇಕು ಅನಿಸ್ತದೆ. ಎಲ್ಲರೂ ಕುಡಿತಾ ಇದ್ರಲ್ಲ, ಅದೊಂದು ಕಂಟ್ರೋಲ್ ಆಗಿಲ್ಲ. ಟೀ ಲವರ್ಸ್ ಆಬ್ವಿಯಸ್ಲಿ ಬೇಕು ಅನಿಸ್ಬಿಡುತ್ತೆ, ಅಟ್ಲೀಸ್ಟ್ ಟೇಸ್ಟ್ಗಾದ್ರೂ ಬೇಕು ಅನಿಸ್ತು. ಸೊ ಟೀ ಕುಡ್ಕೊಂಡ್ವಿ. ಹಾಗೆ ರಿಟರ್ನ್ ಹೋಗಬೇಕಾದ್ರೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದು ಒಳ್ಳೆ FM ಕನ್ನಡ ಸಾಂಗ್ಸ್ ಕೇಳ್ಕೊಂಡು ಅಲ್ಲಿದ್ದ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ರಿಟರ್ನ್ ಹೋಗಬೇಕಾದ್ರೆ ಕೂಡ ಅಷ್ಟೇ ಚೆನ್ನಾಗಿ ಇತ್ತು ವೆದರ್. ಮಳೆ ಕೂಡ ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡ್ತು, ಅರ್ಧ ದಾರಿ ಇರಲಿಲ್ಲ. ಆಮೇಲೆ ಹೋಗ್ತಾ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ವೆದರ್, ಒಳ್ಳೆ ಮ್ಯೂಸಿಕ್ ಜೊತೆ. ಮತ್ತು ಆಚೆ ಬಂದಿದ್ದು ಕೂಡ ಚೆನ್ನಾಗಿತ್ತು.
ಈ ಥರ ಇತ್ತು, ಫುಲ್ ಮಜಾ ಮಾಡ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.